ಅವೇನ್ ಬೇಕೋ ಮಾಡೋಣ ಬಿಡಿ. ಒಳ್ಳೇದಾಗಲಿ. ಎಷ್ಟು ತಿಂಗಳು ಹಾಗೆ ಮುಂದುವರಿಯುತ್ತೆ ಅಕ್ಕಿ ಕೊಡ್ತೀರಾ ಅಂತ ಅದ್ರ ಬಗ್ಗೆ ಈಗ ಅಕ್ಕಿ ಕೊಡುವ ಚಿಂತನೆ ಮಾಡಿದೀವಿ. ಈಗ ಸ್ಟೇಟ್ ಕಾರ್ಡ್ಸ್ ಕೆಲವಿವೆ, ಅದಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಅದಾದ್ಮೇಲೆ ಒಟ್ಟಾರೆ ಈ BPL ಕಾರ್ಡ್ ಹೋಲ್ಡರ್ಸು ಸುಮಾರು 4,35,00,000 ಇದ್ದಾರೆ. ಇದಕ್ಕೆ ಕೊಡುವಂತ ಯೋಚನೆಯನ್ನು ಮಾಡಿದ್ದೀವಿ. ಎರಡೂ ವಿಷಯಗಳು ನಮ್ಮ ಮುಂದೆ ಇದೆ. ಧಾನ್ಯಗಳನ್ನ, ಬೇಳೆ, ಎಣ್ಣೆ ಎಲ್ಲ ಕೊಡಬೇಕು ಅಂತ ಬಹಳಷ್ಟು ಜನ 190 ಜನ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೊದಲು ಘೋಷಣೆ ಮಾಡಿದ್ದಾರೆ, ನಾವು 10 kg ಅಕ್ಕಿ ಆಗಲಿ ಧಾನ್ಯಗಳಾಗಲಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಬದಲಾಗಿ DBTಯನ್ನು ಕೊಟ್ಟು ನಮ್ಮ ಮಾತು ಉಳಿಸ್ಕೊಂಡಿದ್ದೀವಿ. ಈಗ ಮುಂದೆ ಆಗಬೇಕಾಗಿರೋದು, ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ನಾವು ಅಕ್ಕಿ ಕೊಡ್ತೀವಿ ಅಂತ. ಮೊದಲನೇ ಹಂತದಲ್ಲಿ ರಾಜ್ಯಕ್ಕೆ ನಾವು ಕೇಂದ್ರದ ಬಿಟ್ಟು ರಾಜ್ಯದಿಂದ ಕೆಲವು ಕಾರ್ಡ್ಗಳಿಗೆ ನಾವು DBT ಕೊಡ್ತಾ ಇದ್ದೀವಿ. BPL ನಲ್ಲಿದ್ದಾರೆ, ಅವರು ಸುಮಾರು 13-14 ಲಕ್ಷ ಕಾರ್ಡ್ ಇದೆ. ಅವರಿಗೆ ಈಗ ತಕ್ಷಣ ಅವರಿಂದ ತೆಗೆದು ಅದನ್ನು ಕೊಡೋದು ಮಾಡ್ತೀವಿ. ನೆಕ್ಸ್ಟ್ ಹಂತದಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಬೇಳೆ, ದವಸ ಧಾನ್ಯಗಳು ಕೊಡಬೇಕಾ, ಅಕ್ಕಿ ಕೊಡಬೇಕನ್ನೋದು ಮತ್ತೆ ನಿರ್ಣಯ ಮಾಡ್ತೀವಿ. BPL ಕಾರ್ಡ್ ಕಡಿತ ಮಾಡೋದು, ಇದರಲ್ಲಿ ತೊಗರಿಯನ್ನ ಕೊಡಂತ, ತೊಗರಿ ಬೇಳೆ ಕೊಡಂತದ್ದು ಏನಾದ್ರು ಮಾಡಿದ್ರೆ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗ ಆಗ್ತದೆ. ಇಲ್ಲಿ ಭಾಗದ ರೈತರಿಗೂ ಅನುಕೂಲ ಆಗ್ತದೆ. ಇದು ಇನ್ನೂ ನಾವು ತೀರ್ಮಾನ ತೆಗೆದುಕೊಂಡಿಲ್ಲ. ತಾವು ಹೇಳೋದು ಕರೆಕ್ಟ್. ತೊಗರಿ ಬೆಳೆಯುವಂತ ನಾಡು ಇದು, ಅದನ್ನ ನಾವು ಸರ್ಕಾರ ತೆಗೆದುಕೊಂಡು ಅದನ್ನ ಉಪಯೋಗ ಮಾಡೋದ್ರಿಂದ ಇಲ್ಲಿ ಒಳ್ಳೆಯ ಬೆಲೆಯನ್ನ ಇಲ್ಲಿನ ರೈತರಿಗೆ ಸಿಕ್ಕುವಂಥದ್ದಿದೆ. ಇದ್ರ ಬಗ್ಗೆ ನಾವು ತೀರ್ಮಾನ ಇನ್ನು ತೆಗೆದುಕೊಂಡಿಲ್ಲ, ಮುಂದೆ ಯೋಚನೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.